ಹಾಸ್ಟೆಲ್ ವಿದ್ಯಾರ್ಥಿಗಳ ಅತಂತ್ರ ಜೀವನ. BCM ಹಾಸ್ಟೆಲ್ಗಳ ವಿದ್ಯಾರ್ಥಿಗಳ ಪರಿಸ್ಥಿತಿ ಕೇಳೋರು ಯಾರೂ ಇಲ್ಲದಂತಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳಾಟ ಹೆಚ್ಚಾಗಿದ್ದು, ಮಾಧ್ಯಮದವರ ಪ್ರಶ್ನೆ ಮಾಡಿದರೆ ಹಾಸ್ಟೆಲ್ ಮೇಲ್ವಿಚಾರಕ ರಾಜು ಗುರವ್ ಮೌನಕ್ಕೆ ಶರಣಾಗದಂತಾಗಿದೆ. ಇನ್ನು ಸರ್ಕಾರ ಕೋಟಿ ಹಣ ಖರ್ಚು ಮಾಡಿದರೂ ಸಹ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ವಿಷಾದೀಯ ಸಂಗತಿ. ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರುವ ಕಾಕತಿ ಗ್ರಾಮದಲ್ಲಿ ಹಾಸ್ಟೆಲ್ ಪರಿಸ್ಥಿತಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಮೌನಕ್ಕೆ ಜಾರಿದಂತಹ ಮೇಲ್ವಿಚಾರಕ ರಾಜು ಗುರವ್ ತಾಲೂಕು ಅಧಿಕಾರಿಗಳು ಸ್ಥಳಕ್ಕೆ ಬರಲಿ ಎಂದು ಪಟ್ಟಣ ಹಿಡಿದಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳು, ನಮಗೆ ಕುಡಿಯಲು ನೀರಿಲ್ಲ, ಕೊಳಚೆ ನೀರಿನ ಮಿಶ್ರಿತ ದಿನನಿತ್ಯ ನಾವುಗಳು ಕುಡಿಯುತ್ತಿದ್ದೇವೆ. ಹಾಗೆಯೇ ತಟ್ಟೆ, ಲೋಟ, ಹಾಸಿಗೆ, ದಿಂಬು, ಮೂಲಭೂತ ಸೌಕರ್ಯಗಳನ್ನು ಯಾವುದೂ ಸಹ ನಮಗೆ ಸಿಗುತ್ತಿಲ್ಲ ಎಂದು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ವಿದ್ಯಾರ್ಥಿಗಳು ತೋಡಿಕೊಂಡಿದ್ದಾರೆ. ತಾಲೂಕಾ ಹಿಂದುಳಿದ ವರ್ಗಗಳ ಇಲಾಖೆಯ ತಾಲೂಕಾ ಅಧಿಕಾರಿ ಶಾಂತವ್ವ ಮರಿಗೌಡರ್ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಆಲಿಸಿ ಹಾಸ್ಟೆಲ್ ಮೇಲ್ವಿಚಾರಕರನ್ನ ತಕ್ಷಣದಿಂದ ವರ್ಗಾವಣೆ ಮಾಡಿ ಆದೇಶಿಸಿದರು. ಇನ್ನು ಮುಂದಾದರೂ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸುತ್ತಾರಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಹಾಸ್ಟೆಲ್ ಜನ ಸುಮಾರು 120 ಜನ ಇದೆ ಸರ್. ಯಾವುದೇ ಒಂದು ಸಮಸ್ಯೆ ಕೇಳಕ್ಕೆ ಹೋದ್ರೆ ನಮ್ಮ ಮ್ಯಾಗ ಧೋರಣೆ ಮಾಡ್ತಾರೆ ಸರ್. ನನ್ನ ಹೆಸರು ಅದಕ್ಕೆ ಏನಂದ್ರಿ ಸರ್. ಆಮೇಲೆ ನಮ್ಗೆ ಬಟ್ ಬೇಯ್ದ್ರಿ ಸರ್. ಏನು ಬೈದಾರೆ? ಏನು ಹರ್ಕೋನಿ ಅಂತ ವಾರ್ಡನ್ ಸರ್ ಅಂದ್ರೆ ಗೌರವ್ ಸರ್, ರಾಜು ಗೌರವ್ ಸರ್ ಅಂದ್ರೆ ಸರ್ ಏನೇ ಇದ್ರು ಹೇಳ್ಬೇಕಲ್ಲ ಸರ್. ಯಾವಾಗ ಅಂದ್ರೆ ಈಗ 2 ದಿನ ಸರ್. ಫೋನ್ದಾಗ ಹೇಳಿದ್ರಿ ಸರ್. ಫೋನ್ದಾಗ ಬೈದ್ರಿ ಸರ್. ಫೋನ್ದಾಗ ಹುಡುಗರು ಊಟ ಇಲ್ಲ, ಹೊರಗಡೆ ಕೂತಾರೆ. ನೀವು ಎಲ್ಲಾರು ಕೂಡ್ ಮಾಡತ್ರು ಹಿಂಗೆ ಫೋನ್ ಮಾಡ್ತಿದ್ದಾರೆ 3 ಸರ್ತಿ ಅವ್ರು ಫೋನ್ ತೆಗಿತಿಲ್ಲ. ಒತ್ತಾಯ ಅಲ್ಲ ಮೇಡಮ್, ಸಮಸ್ಯೆ ಯಾರು 8 ಗಂಟೆಯಿಂದ ಊಟಿಂದ ಎಷ್ಟು ಒಂದು ಸುಮಾರು ಒಂದು 30-50 ಜನ ಕೂತಾರೆ ಮೇಡಮ್ ಇಲ್ಲಿ. ಅಲ್ಲ ಹುಡ್ದಾಗ ಹುಳ ಆಯ್ತದ ಏನ್ ತಿನ್ಬೇಕು ಮೇಡಮ್ ಹುಡುಗರು? ಹುಳ ಐತ್ರಿ. ನೀವೇ ನೇಮಕ ಮಾಡಿರಲ್ರಿ ಅವ್ರನ್ನ? ಅವ್ರನ್ನ ನೀವೇ ನೇಮಕ ಮಾಡಿರಲ್ರಿ? ನೇಮಕ ವಾರ್ಡನ್ ಬರ್ತಾರ, ಸಂಜೆಗೆ ಸೈನ್ ಹಾಕ್ತಾರ, ಹೋಗ್ತಾರ ಅಂತ ಹೇಳ್ತಾರ ಸರ್. ವಾರ್ಡನ್ ಬರಂಗಿಲ್ಲ. ವಾರ್ಡನ್ ಬಂದ್ರೆ ಬರಂಗಿಲ್ಲ ಸರ್. ವಾರ್ಡನ್ ಇಷ್ಟೆಲ್ಲ ಆದ್ರೂ ಮಾಧ್ಯಮದವ್ರು ಹೋಗಿ ಅವ್ರಿಗೆ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಇಲ್ರಿ ಮೇಡಮ್. ಕಾರಣೇನ್ರಿ? ಅಧಿಕಾರಿ ಕೇಳಕ್ ಹೋದ್ರೆ ಅಧಿಕಾರಿಗಳು ಬರ್ತಾರೆ. ಹಾಸ್ಟೆಲ್ ರೆಸ್ಪಾನ್ಸಿಬಲ್ ಪರ್ಸನ್ ಗ್ರಾಮಸ್ಥರು ಬಂದು ಹುಡುಗರು ದಬ್ಬಾಳಿಕೆ ಮಾಡ್ತಾರೆ. ಕರ್ಸ್ರಿ ಮೇಡಮ್, ಅವ್ರನ್ನ ಎಲ್ಲಿ ಅದಾರ ಕರ್ಸ್ರಿ. ಬರ್ರಿ ಸರ್. ಅನ್ನೋದಕ್ಕೆ ಯಾವ ರೀತಿ ಇವರು ಪ್ರೂವ್ ಮಾಡ್ತಾರ್ರಿ ಮೇಡಮ್? ಇಲ್ಲೇ ಅದಾರ ಅನ್ನೋದಕ್ರಿ ಅಡ್ಮಿಷನ್ ಮಾಡಿರ್ತೈತ್ರಿ. ಹುಡುಗರಿಗೆ ಇಂಥವ್ರಿಗೆ ಅಡ್ಮಿಷನ್ ಅಂತ ಅವ್ರದ್ದು ಪ್ರವೇಶ ರಿಜಿಸ್ಟರ್ ಇರ್ತದೆ. ಅಲ್ಲಿ ವಿದ್ಯಾರ್ಥಿಗಳ ಅಡ್ಮಿಷನ್ ರಿಜಿಸ್ಟರ್ದೊಳಗೆ ಎಲ್ಲ ಹುಡುಗರು ಅಡ್ಮಿಷನ್ ಮಾಡ್ಕೋಬೇಕು. ಅವರ ವಿದ್ಯಾರ್ಥಿಗಳ ಇರಬೇಕು. ಬಟ್ ಬಯೋಮೆಟ್ರಿಕ್ ಇಲ್ಲ ಅಂದ ಮೇಲೆ ಆನ್ಲೈನ್ ಯಾವ ರೀತಿ ತೋರಿಸಬಹುದ್ರಿ ಮೇಡಮ್? ಇದೇ ವ್ಯಕ್ತಿ, ಇದೇ ಹೆಸರು, ಇದೇ ವಿದ್ಯಾರ್ಥಿ ಅಂತ ಅದನ್ನ ಈಗ ಹೊಸದಾಗಿ ವಾರ್ಡನ್ ಅವ್ರು ಬರ್ತಾರೆ, ಅವ್ರ ಕಡೆ ಎಲ್ಲ ಚೆಕ್ ಮಾಡಿ ಸುಧಾರಣೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳದು ಬಯೋಮೆಟ್ರಿಕ್ ಆಗಿ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ. ಸುಮಾರು 1 ವರ್ಷ ಆಯ್ತಾರೆ. 2 ವರ್ಷ. ಯಾವ ರೀತಿ ವೆಚ್ಚಗಳನ್ನ ಇಲ್ಲಿ ವಾರ್ಡನ್ ಅವರು ತಮ್ಮ ಇಲಾಖೆಯಿಂದ ದುಡ್ಡು ತಗೊಳ್ತಿದ್ರು ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಬಯೋಮೆಟ್ರಿಕ್ ಇರಬೇಕು, ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇರಬೇಕು. ಅದು ಯಾವುದೂ ಮೇಂಟೈನ್ ಆಗ್ತಾ ಇಲ್ಲ. ಹಾಗಾದ್ರೆ ಇಲಾಖೆ ಈ ಹಾಸ್ಟೆಲ್ಗೆ ಯಾವ ರೀತಿ ಅನುದಾನ ಬಿಡುಗಡೆ ಆಗ್ತಾ ಇದೆ ಮೇಡಮ್ ಇಲ್ಲಿವರೆಗೂ? ಹಾಸ್ಟೆಲ್ಗೆ ಅಂತಂದ್ರೆ ಟೆಂಡರ್ದವ್ರಿಂದ ಫುಡ್ ಸಪ್ಲೈ ಆಕೈತ್ರಿ. ಫುಡ್ ಆಹಾರ ಸಾಮಗ್ರಿಗಳ ಸಪ್ಲೈ ಆಕೈತಿ. ಯಾರಿಗೆ ರಾಜ್ಯ ಮಟ್ಟದೊಳಗೆ ಟೆಂಡರ್ ಆಗಿರ್ತೈತ್ರಿ ಅವ್ರಿಂದ ಆಹಾರ ಧಾನ್ಯಗಳು ಸಪ್ಲೈ ಆಕೈತಿ. ಇಲ್ಲಿ ಹುಡುಗರದ್ದು ಎಷ್ಟು ಲೆಕ್ಕಾಚಾರ ಕೊಡ್ತಾ ಇದ್ರಿ ಸರ್? ಇಲ್ಲಿದು
125 ಹುಡುಗರು ಸ್ಟ್ರೆಂತ್. ಆ ವಿದ್ಯಾರ್ಥಿಗಳ ಹಾಜರಾತಿಗೆ ಅನುಗುಣವಾಗಿ ಹಾಜರಾತಿನೇ ಇಲ್ಲವಲ್ಲ ಮೇಡಮ್. ಯಾವ ಮೂಲಕ ಹಾಜರಾತಿ ಅವ್ರು ಕೌಂಟ್ ಮಾಡ್ತಾರೆ? ಮೇಡಮ್ ಇಲ್ಲಿ ಒಂದು ಸಿಸ್ಟಮ್ ಒಳಗಡೆ ಕಂಪ್ಯೂಟರ್ ಸಿಸ್ಟಮ್ ಒಳಗಡೆ ಇವ್ರು ಎಂಟ್ರಿ ಮಾಡೋದಿಲ್ಲ. ಮತ್ತೆ ಇವ್ರಿಗೆ ಕುಂದ್ರಾಕ ಇವರು ಯಾವ್ದೇ ತರ ಮೇಡಮ್ ಲೇಸರ್ ಮೇಂಟೈನ್ ಮಾಡಿಲ್ರಿ. ಅವ್ರ ಕಂಪ್ಯೂಟರ್ದೊಳಗೆ ಎಂಟ್ರಿ ಹುಡುಗರಿಗೆ ಮೇಡಮ್ ಮೂಲಭೂತ ಸೌಕರ್ಯ ಚೇರೇ ಇಲ್ಲ ಮೇಡಮ್. ಯಾವ ರೀತಿ ಮೇಂಟೈನ್ ಚೇರ್ಗಳನ್ನ ಕೊಡಿಸ್ತೀವಿ. ಪ್ಲೇಟು ಒಂದಷ್ಟು ಮೂಲಭೂತ ಸೌಕರ್ಯ ಕೊಡದಂತ ಹಾಸ್ಟೆಲ್ಗಳು ನಿರ್ವಹಣೆ ಮಾಡ್ತಾ ಇದೆ ಇಲಾಖೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ವಿಷಾದನೀಯ ಆಗುತ್ತೆ ಮೇಡಮ್. ಏನ್ ಹೇಳ್ತೀವಿ? ಈಗಾಗಲೇ ಕೇಳಿದಂಥ ವಾಟರ್ ಫಿಲ್ಟರ್, ಸಿಂಟೆಕ್ಸ್, ಆಮೇಲೆ ಇನ್ನೂ ಕೆಲವೊಂದು ಆಟದ ಸಾಮಗ್ರಿಗಳನ್ನು ಕೊಡಿಸಿದ್ವಿ. ತಾಟ ಲೋಟ ಬೇಕಂದರು ಇನ್ನೂ ಏನು ಬೇಕಲ್ಲ ಅವ್ನು ಕೇಳಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ವಿದ್ಯಾರ್ಥಿಗಳಿಗೆ ಕೊಡಿಸ್ತೀವಿ. ಆಟದ ಸಾಮಾನು ಸರ್ ಅವರಿಗೆ ಏನು ಬೇಕಲ್ಲ ಆಟದ ಸಾಮಾನುಗಳನ್ನು ಕೊಡಿಸ್ತೀವಿ. ಅವ್ರಿಗೆ ತಗೋರಿ ಅಂತ ಹೇಳಿದ್ವಿ ನಾವು. ಸ್ಟೂಡೆಂಟ್ಗೆನ ನಿಮ್ಗೆ ಏನು ಬೇಕೋ ಅಂತ ತಗೋರಿ ಅಂತ. ಈಗ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂದ್ರೆ ನಮಗೆ ಲೋಟ ಇಲ್ಲ, ತಟ್ಟೆ ಇಲ್ಲ ಊಟ ಮಾಡ್ಲಿಕ್ಕೆ, ನಾವು ಮನೆಯಿಂದ ತಗೊಂಡ್ ಬಂದು ನಾವು ಮಾಡ್ತಾ ಇದೀವಿ ಈಗ ಅಂತೇಳಿ. ಈಗ ಅವ್ರು ನಾಳಿಂತ್ರನ ನಾವು ತಾಟ ಲೋಟ ಎಲ್ಲ ವಿದ್ಯಾರ್ಥಿಗಳಿಗೆ ಇದುವರೆಗೂ ಯಾಕೆ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದು ಹಿಂದಿನ ಅನುದಾನದೊಳಗೆ ಸುಧಾರಣೆಯೊಳಗೆ ಜಡ್ಪಿ ಅಂತ ಎಲ್ಲ ಸಾಮಾನು ಖರೀದಿ ಮಾಡಿದ್ರು. ನಾವು ಮಾಡಿಲ್ಲ. ಪ್ರತಿ ವರ್ಷ ಬರ್ತಿರ್ತೈತಿ ಸುಧಾರಣೆಯೊಳಗೆ, ನಾವು ಖರೀದಿ ಮಾಡಿಲ್ಲ. ಈ ವರ್ಷದೊಳಗೆ ನಾವು ಅದ್ರೊಳಗಲ್ದ ನಾವು ನಾಳಿಂದ ನಾವು ವಿದ್ಯಾರ್ಥಿಗಳಿಗೆ ತಾಟ ಲೋಟ ಕೊಡಿಸ್ತೇವೆ. ಫುಡ್ ಪಾಯ್ಸನ್ ಆಗಿ ವಿದ್ಯಾರ್ಥಿ ಹಾಸ್ಪಿಟಲ್ ನಲ್ಲಿದ್ರು, ವಾರ್ಡನ್ ಆಗ್ಲಿ ಸಿಬ್ಬಂದಿ ವರ್ಗ ಆಗ್ಲಿ ಯಾರು ವಿಚಾರಣೆ ಮಾಡಿಲ್ಲ ಆರೋಗ್ಯದ ಬಗ್ಗೆ. ಈ ತರ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿ? ನಾ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಅದು ಏನಿದ್ರು ಅವ್ರ ಮೇಲೆ ಕ್ರಮ. ಮೇಡಮ್ ವಾರ್ಡನ್ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಾರೆ? ಅದು ಕನ್ಫರ್ಮ್ ಆತಂದ್ರೆ ಅವ್ರಿಗೆ ನೋಟಿಸ್ ಜಾರಿ ಮಾಡೋದಾಗ್ಲಿ, ಅದ್ರ ಮುಂದಿನ ಕ್ರಮ. ಅವ್ರಿಗೆ ಏನಾದ್ರು ಅದ್ರೊಳಗೆ ಏನಾದ್ರು ಅವ್ರಿಗೆ ಸಸ್ಪೆನ್ಷನ್ ಮಾಡುವ ಚಾನ್ಸ್ ಇದೆಯೋ ಅಥವಾ ಬರೀ ಟ್ರಾನ್ಸ್ಫರ್ ಮಾಡಿ ಇಲ್ಲೇ ಕೈ ತೊಳ್ಕೊಂಡ್ಬಿಡ್ತಾರೋ ಡಿಪಾರ್ಟ್ಮೆಂಟ್? ಸರ್ ಅದು ನನ್ನ ಅಧಿಕಾರ ಅವಧಿಯೊಳಗೆ ಏನೈತಿಲ್ರಿ ಅದನ್ನ ನಾ ಅವ್ರಿಗೆ ಇದನ್ನ ಮಾಡ್ತೀನಿ. ಈಗ ಮೇಲಾಧಿಕಾರಿಗಳಿಗೆ ಮೇಡಮ್ ಅಡಿಗೆ ಮನೆ ಒಳಗಡೆ ನೋಡಿದ್ರೆ ಪ್ರತಿಯೊಂದು ಕಳಪೆ ಆಹಾರ ಯೂಸ್ ಮಾಡಕತ್ತಾರ ಮೇಡಮ್ ಇವರು. ಗೋಧಿ ಒಳಗಡೆ ನುಸಿ ಐತ್ರಿ, ಕಾಳು ಕಡಲೆ ಒಳಗೆ ಹುಳುಗಳು ಅದಾವ ಸಿಕ್ಕಾಪಟ್ಟೆ ಮೇಡಮ್. ಮತ್ತೆ ಇವರಿಗೆ ಒಬ್ಬ ವಿದ್ಯಾರ್ಥಿಗೆ 100 ಗ್ರಾಮ್ ಕೊಡಬೇಕಂತ ಏನೋ ಆದೇಶ ಇದ್ರು ಮೇಡಮ್. ಮತ್ತೆ ಇವರು ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಕಟ್ ಮಾಡಿ ಅದ್ರೊಳಗೂ ಇವ್ರ ಹೊಡೆಯುವಂತ ಕೆಲಸ ಮಾಡಕತ್ತಾರ. ಯಾಕೆ ಮೇಡಮ್ ಇದು? ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಯಾರು ತಪ್ಪಿತಸ್ಥವ್ರ ಮೇಡಮ್ ಈಗ ಪರಿಶೀಲನೆ ಅಂತ ಹೇಳ್ತಾ ಇದ್ರಿ, ಏನ್ ಚಿಕನ್ ಪೀಸ್ ಎಣಿಸ್ತೀರಿ ಅದನ್ನ ಯಾವ ರೀತಿ ಪರಿಶೀಲನೆ ಮಾಡಿ? ಮೆನು ಡಯಟ್ ಇರ್ತೈತೆ, ಅದಕ್ಕೆ ಎಷ್ಟು ಕೊಡ್ಬೇಕು ಅನ್ನೋದು ಮೆನು ಪ್ರಕಾರ ಡಯಟ್ ಇರ್ತದೆ. ಅದ್ರ ಪ್ರಕಾರ ಕೊಡಾಕತ್ತಾರಿಲ್ಲೋ ಅದ್ರ ಬಗ್ಗೆ ಸಂಪೂರ್ಣ ಪರಿಶೀಲನೆ. ಮೇಡಮ್ ಮನಿ ಒಳಗೆ ತಿನ್ನೋ ಗೋಧಿನ ಹಸಿರು ಮಾಡಿ ನುಸಿ ಇಲ್ಲ ಅಂತ ತಿಂತಾರೋ, ನುಸಿ ಇದ್ದು ಎಲ್ಲ ಕೃಷಿ ಬೀಜ ತಿಂತಾರ ಮೇಡಮ್. ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ವಚ್ಛವಾದಂತ ಆಹಾರ ಧಾನ್ಯಗಳನ್ನ ಒದಗಿಸಿ ನಿಮ್ ಸಮಕ್ಷಮದಲ್ಲಿ ಪರಿಶೀಲನೆ ಮಾಡುವಂತ ಮೇಡಮ್. ಅದು ನುಸಿ ಆದಾಗ ಅನ್ನೋದು ನೀವು ಪರಿಶೀಲನೆ ಮಾಡ್ತಾರೆ ಮೇಡಮ್. ಒಂದ್ ವೇಳೆ ಏನಾದ್ರು ನಾವು ಈಗ ವಿದ್ಯಾರ್ಥಿಗಳು ಆರೋಪ ಮಾಡೋದ್ರಲ್ಲಿ ಏನಾದ್ರು ಸತ್ಯ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡುವಂತ ಕೆಲಸ ನಿಮ್ಮಿಂದ ಆಗ್ಬೋದಾ? ಮೇಲಾಧಿಕಾರಿಗಳಿಗೆ ನಾನು ತಿಳಿಸ್ತೇನೆ. ಮೇಡಮ್ ಈಗ ಅಡಿಗೆ ಮಾಡೋರ ಮೇಲೆ ಇಲ್ಲಿವರೆಗೆ ಅವರ ಬೇಜವಾಬ್ದಾರಿ ತೋರಿಸಿದ ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೋತಾರೆ? ಅಡಿಗೆಯವರು ಏನೋ ಅಂತ ದೋಷಗಳು ಅವ್ರ ಕಡೆ ಕಂಡು ಬಂದ್ರೆ ಅವ್ರನ್ನ ತಕ್ಷಣ ನಾವು ಪರಿಶೀಲನೆ ಮೇಲೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾಕಂದ್ರೆ ಹುಳ ಆಗಿದ್ದು ಏನು ಟೊಮಾಟೆ ಆಗಲಿ ಅಥವಾ ಹುಳ ಆಗಿದ್ದು ಹೆಸರು ಕಾಳು, ಆಮೇಲೆ ಚೆನ್ನಾಗಿ ಕಾಳ್ರಿ ಮೇಡಮ್, ಗೋಧಿ ಕಾಳು ಹಂಗೆ ಇದ್ರಿ ಮೇಡಮ್. ಸ್ವಚ್ಛ ಮಾಡಿಯಲ್ಲ ಈಗ ಬರೀ ವಾರ್ಡನ್ ಚೇಂಜ್ ಮಾಡಿದ್ರೆ ಸುಧಾರಣೆ ಆಗೋದಿಲ್ಲ ಮೇಡಮ್. ಮತ್ತೆ ಸೇಮ್ ಪ್ರಾಬ್ಲಮ್ ಇದು ಮತ್ತೆ ಕ್ರಿಯೇಟ್ ಆಗೋದನ್ನ ಸಂಪೂರ್ಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವಕ್ಕೆ ಪ್ರಯತ್ನ ಎಲ್ಲ ಮಾಡ್ತೇವೆ. ಹಾಸ್ಟೆಲ್ ಒಳಗಡೆ ಬಯೋಮೆಟ್ರಿಕ್ ಸಿಸ್ಟಮ್ ಇದೆ ಮೇಡಮ್ ಇಲ್ಲಿ? ಐತ್ರಿ. 2 ವರ್ಷದಿಂದ ಇಲ್ಲಿ ವಿದ್ಯಾರ್ಥಿಗಳದ್ದು ಬಯೋಮೆಟ್ರಿಕ್ ಸಿಬ್ಬಂದಿಗಳು ಬೇರೆ ಹಾಸ್ಟೆಲ್ ಹೋಗಿ ಮಾಡ್ತಾರೆ. ಇಲ್ಲಿ ಬೇರೆ ಹಾಸ್ಟೆಲ್ ಹೋಗಿ ಮಾಡ್ತಾರೆ ಸಿಬ್ಬಂದಿಗಳಿಗೆ. ನಮಗೆ ಕಂಪಲ್ಸರಿ ವಾರ್ಡನ್ ಅವ್ರ ವಿದ್ಯಾರ್ಥಿಗಳದ್ದು ಸಿಬ್ಬಂದಿಗಳದ್ದು ಬಯೋಮೆಟ್ರಿಕ್ ಇಲ್ಲ. ಮೇಡಮ್ ಅದು ಹಾಸ್ಟೆಲ್ ಇವ್ರಿಗೆ ಇನ್ನೊಂದು ಚಾರ್ಜ್ ಐತ್ರಿ. ಈ ಹಾಸ್ಟೆಲ್ ಅವ್ರಿಗೆ ಮೇಡಮ್ ಇಲ್ಲಿ ಬಯೋಮೆಟ್ರಿಕ್ ಇಲ್ಲ, ಈ ಹಾಸ್ಟೆಲ್ ಬಯೋಮೆಟ್ರಿಕ್ ಇಲ್ಲ ಇಲ್ಲಿ. ಮತ್ತೆ ಯಾವ ರೀತಿ ಇಲ್ಲಿ ಅಟೆಂಡೆನ್ಸ್ ಹುಡುಗರು ತೋರಿಸ್ತಾರೋ? ಈಗ ನಾವು ವಾರ್ಡನ್ ಅವ್ರನ್ನ ಬದಲಾವಣೆ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿ ಮೇಲೆ ವಾರ್ಡನ್ ಅವ್ರನ್ನ ಬದಲಾವಣೆ ಮಾಡಕತ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಏನೇನೈತಿಲ್ಲ ಬಂದ ವಾರ್ಡನ್ ಅವ್ರಿದ್ರೆ ಇಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ಒಂದು ಒಳ್ಳೆ ವ್ಯವಸ್ಥೆಯನ್ನ ವಾತಾವರಣವನ್ನು ವಿದ್ಯಾರ್ಥಿಗಳಿಗೆ ಕಲ್ಪಿಸ್ತೀವಿ. ಮೇಡಮ್ ಈಗ ಮೂಲಭೂತ ಸೌಕರ್ಯದ ಕುಡಿಯುವ ನೀರಿನ ವ್ಯವಸ್ಥೆ ಎಷ್ಟು ದಿನದಲ್ಲಿ ಮಾಡಿ? ಸುಮಾರು
ಫೆಬ್ರವರಿ ಒಳಗೆ ಒಂದು ಹೊಸ ವಾಟರ್ ಫಿಲ್ಟರ್ ಕೊಡಿಸಿದ್ದೀವ್ರಿ, ಅದು ಕೆಟ್ಟೈತೆ ಅಂತ ವಿದ್ಯಾರ್ಥಿಗಳು ಹೇಳತ್ತಾರ. ನಾವು ಮತ್ತೊಂದು ನೀರಿಗೆ ಕುಡಿಯುವ ಶುದ್ಧ ನೀರಿಗಾಗಿ ವಿದ್ಯಾರ್ಥಿಗಳಿಗೆ ತುರ್ತಾಗಿ ಮಾಡಿಕೊಡ್ತೀರಾ ವಿದ್ಯಾರ್ಥಿಗಳು? ಇದನ್ನು ತುರ್ತಾಗಿ ನಾಳೆಯಿಂದ ಮೇಲಾಧಿಕಾರಿಗಳಿಗೆ ತಿಳಿಸಿ ಮಾಡಿ. ಮೇಡಮ್ ಈಗ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯವನ್ನು ಕೊಡದೇ ಇರತಕ್ಕಂತ BCM ಅಧಿಕಾರಿಗಳಿಗೆ, ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯವನ್ನು ಒದಗಿಸ್ತಿರತಕ್ಕಂತ ಅಧಿಕಾರಿಗಳಿಗೆ बोलो भारत माता की जय, बोलो भारत माता की जय। ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. We want justice, we want justice. ಬರಲೇಬೇಕು 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 ಬರಲೇಬೇಕು. We want justice, we want justice. ವಿದ್ಯಾರ್ಥಿ ಮೇಲೆ ದಬ್ಬಾಳಿಕೆ ಮಾಡೋರಂತ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ, ವಿದ್ಯಾರ್ಥಿ ಮೇಲೆ ದಬ್ಬಾಳಿಕೆ ಮಾಡುವಂತ ಹಾಸ್ಟೆಲ್ ವಾರ್ಡನ್ಗೆ ಧಿಕ್ಕಾರ. We want justice, we want justice. ಬರಲೇಬೇಕು ಬರಲೇಬೇಕು ಅಧಿಕಾರಿಗಳು ಬರಲೇಬೇಕು. ಭಾರತ್ ಮಾತಾ ಕಿ ಜೈ, बोलो भारत माता की जय. जिंदाबाद बोलो जिंदाबाद, ABVP जिंदाबाद, जिंदाबाद बोलो जिंदाबाद, ABVP जिंदाबाद. भारत माता की जय, बोलो भारत माता की जय. ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸದ BCM ಹಾಸ್ಟೆಲ್ದವರಿಗೆ ಧಿಕ್ಕಾರ, ಧಿಕ್ಕಾರ. ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸದ BCM ಹಾಸ್ಟೆಲ್ದವರಿಗೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, बोलो भारत माता की जय. जिंदाबाद बोलो जिंदाबाद, ABVP जिंदाबाद, जिंदाबाद बोलो जिंदाबाद, ABVP जिंदाबाद. We want justice, we want justice. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಬ್ಯೂರೋ ರಿಪೋರ್ಟ್ ವಿನೋದ್ MJ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.